ಜಿಕೆಆರ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ ದುಬೈನ ಹುಡುಗರ ಜೊತೆ ನೋಡ್ಬೇಕು ಅಂತ ಆ ಭಾಗ್ಯ ನಮಗೆ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಎಮಿರೇಟ್ಸ್ ಅವ್ರದ್ದು ಇಂಟರ್ನಲ್ ಪ್ಲಾನ್ಸಿಂದ ನಾನು ಹಿಂಗೆ ಚ್ಯೂತಿ ಆದೆ ಅಂತ ತೋರಿಸ್ತೀನಿ. ಬಾಯ್ಸ್ ವಿ ಆರ್ ಇನ್ ಬುರ್ಜ್ ಖಲೀಫಾ. ನೀವು ತುಂಬ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ಬೋದು, ಯಾರು ಆಗಿಲ್ದಿರೋದ್ರ ಬಗ್ಗೆ ಮಾತಾಡಲ್ಲ, ಬರೀ ಆಗಿರೋದನ್ನೇ ನೋಡ್ಕೊಂಡು ಮಾಡಿರ್ತಾರೆ. ಸೊ ನಾನು ಅದೇ ಥರ ನೋಡಿಕೊಂಡು ಬುಕ್ ಮಾಡಿದ್ದೆ ಟಿಕೆಟು. ಬಟ್ ಆಫ್ ಕೋರ್ಸ್ ಇಟ್ ವಾಸ್ ನಾಟ್ ಅ ಪ್ರಾಬ್ಲಮ್. ಸೊ ಹೇಳ್ತೀನಿ, ಇದನ್ನು ಯಾವ ಯೂಟ್ಯೂಬರ್ ವಿಡಿಯೋದಲ್ಲೇ ನಾನಂತೂ ನೋಡಿರಲಿಲ್ಲ. ನೀವು ನೋಡಿದರೆ ಕಮೆಂಟ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿ. ನಮಸ್ಕಾರ ವೀಕ್ಷಕರೇ. ಸೊ ನಾನು ನಿಮ್ಮ ಮೋಟೋ ಬ್ಲಾಗರ್. ಈಗ ಎಲ್ಲಾನು ಬಿಟ್ಟು ಬೇರೆ ದೇಶಕ್ಕೆ ಬಂದಿದ್ದೀನಿ. ಸೊ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋಲಿ ಮಾತಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು ದುಬೈ ಲೇಓವರ್ ಇದ್ದಾಗ ಮಾಡಿದ ಒಂದು ಶಾರ್ಟ್ ಟ್ರಿಪ್, ಫ್ಯೂ ಅವರ್ಸ್ ಟ್ರಿಪ್ ಅಂತಲೇ ಹೇಳ್ಬೋದು. ಅಂದರೆ ನಂದು 8 hours ಲೇಓವರ್ ಇತ್ತು. ಸೊ ಅಲ್ಲಿ ಏನು ಮಾಡಿದೆ ಅಂತ ತೋರಿಸ್ತೀನಿ. ಸೊ ಅದರ ಜೊತೆಗೆ ನೀವು ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ನೋಡಿರ್ಬೋದು. 8 hour ಮಿನಿಮಮ್ ಲೇಓವರ್ ಇದ್ದರೆ ಎಮಿರೇಟ್ಸ್ ಅವರು ನಿಮಗೆ ಕರ್ಕೊಂಡೋಗಿ ಅದು ಸ್ಟೇ ಕೊಡ್ತಾರೆ, ಊಟ ಕೊಡ್ತಾರೆ, ಮತ್ತು ಲೇಓವರ್ಸ್ ಮುಗಿತಿದ್ದಂಗೆ ಅವರೇ ಕರ್ಕೊಂಡು ಬಂದು ಕನೆಕ್ಟಿಂಗ್ ಫ್ಲೈಟ್ಗೆ ಹತ್ತಿಸ್ತಾರೆ ಅಂತ. ಸೊ ನನ್ನ ಕೇಸಲ್ಲಿ ಅದು ಆಗಲಿಲ್ಲ. ನೀವು ತುಂಬ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡಿರ್ಬೋದು, ಯಾರು ಆಗಿಲ್ದಿರೋದ್ರ ಬಗ್ಗೆ ಮಾತಾಡಲ್ಲ, ಬರೀ ಆಗಿರೋದನ್ನೇ ನೋಡ್ಕೊಂಡು ಮಾಡಿರ್ತಾರೆ. ಸೊ ನಾನು ಅದೇ ಥರ ನೋಡಿಕೊಂಡು ಬುಕ್ ಮಾಡಿದ್ದೆ ಟಿಕೆಟು. ಬಟ್ ಆಫ್ ಕೋರ್ಸ್ ಇಟ್ ವಾಸ್ ನಾಟ್ ಅ ಪ್ರಾಬ್ಲಮ್. ಸೊ ಹೇಳ್ತೀನಿ, ಇದನ್ನು ಯಾವ ಯೂಟ್ಯೂಬರ್ ವಿಡಿಯೋದಲ್ಲೇ ನಾನಂತೂ ನೋಡಿರಲಿಲ್ಲ. ನೀವು ನೋಡಿದರೆ ಕಮೆಂಟ್ ಮಾಡಿ. ಸೊ ಏನಾಯಿತು ಅಂದರೆ, ನಾನು ಒನ್ ಆಫ್ ದ ಚೀಪೆಸ್ಟ್ ಪ್ರೈಸ್ಗೆ ಬುಕ್ ಮಾಡಿದ್ದೆ. ದಟ್ ಈಸ್ 56,000. ದಟ್ ಈಸ್ ಫ್ರಮ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟು ಡಬ್ಲಿನ್ ಐರ್ಲೆಂಡ್. ಸೊ ಇಷ್ಟು 56,000 rupeesಗೆ ಮಾಡಿದ್ದು ನಾನು. ಬಟ್ ಏನಾಯಿತು ಅಂದರೆ ನನ್ನ ಫ್ರೆಂಡ್ ಹೇಳ್ದ 8 hour ಲೇಓವರ್ ಮಿನಿಮಮ್ ಇರೋದು ಬುಕ್ ಮಾಡು. ಯಾಕಂದರೆ ಅವನು ಹೇಳಿದ್ದು, ನನಗೂ ಆ ಥರ ಕರ್ಕೊಂಡು ಹೋಗಿದ್ರು. ಸೊ ನೀನು ಆರಾಮಾಗಿ 8 hour ಏರ್ಪೋರ್ಟಲ್ಲಿ ಇರೋದ್ರ ಬದಲು ಅವ್ರದ್ದೇ ಫೆಸಿಲಿಟಿ ಯೂಸ್ ಮಾಡ್ಬೋದು. ಲಾಸ್ಟ್ ಫ್ಯೂ ಡೇಸಲ್ಲಿ ಮೇಲ್ ಮಾಡು, ಅವರು ಎಲ್ಲ ರೆಡಿ ಮಾಡಿಕೊಡ್ತಾರೆ ಅಂತ. ಸೊ ಅದನ್ನು ನೋಡಿ ನಾನು ಮಾಡಿದ್ದೆ. ಅದು ವರ್ಕೌಟ್ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಟಿಕೆಟ್ ಬುಕ್ ಮಾಡಿ ಅವನು ಹೇಳ್ದಂಗೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದೆ. ಸೊ ಅವರೇನಂದ್ರು ಅಂದರೆ, ನೀವು ತುಂಬ ಚೀಪೆಸ್ಟ್ ಪ್ರೈಸಲ್ಲಿ ಬುಕ್ ಮಾಡಿದ್ದೀರಾ, ಸೊ ಈ ಆಫರ್ ನಿಮಗೆ ಸಿಗೋದಿಲ್ಲ. ಕಸ್ಟಮರ್ ಕೇರಲ್ಲಿ ಒಬ್ಬೊಬ್ರಿಗೂ ಒಂದೊಂಥರ ನಾಲೆಜ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಒಂಥರ ಇರುತ್ತೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನಾನು ಇನ್ನೊಂದು ಸಲ ಕಾಲ್ ಮಾಡಿ ಕೇಳಿದೆ. ಅವರೇನು ಅಂದರು ಅಂದರೆ, ಇಷ್ಟು ಮಾರ್ಜಿನಲ್ಲಿ ನೀವು ಬುಕ್ ಮಾಡಿದರೆ ಟಿಕೆಟು ಈ ಫೆಸಿಲಿಟಿ ಸಿಗುತ್ತೆ. ಆದರೂ ನಾನು ಬಿಡಲಿಲ್ಲ, ಯಾಕಂದರೆ ಬುಕ್ ಮಾಡಿದ್ದು ಅದೇ ಉದ್ದೇಶಕ್ಕೆ. ಸೊ 3ನೇ ಸಲನೂ ಮಾಡಿ ಕೇಳಿದೆ ಇನ್ನೊಬ್ಬರಿಗೆ. ಅಂದರೆ 3 ಸಲನೂ ಅಷ್ಟೊಂದು ಕಸ್ಟಮರ್ಸ್ ಕೇರ್ ರಿಸೀವರ್ಸಲ್ಲಿ ಒಂದೊಂದು ಸಲ ಒಬ್ಬೊಬ್ರು ಫೋನ್ ಎತ್ತಿ ಮಾತಾಡ್ತಾರೆ. ಸೊ 3ನೇ ಸಲ ಮಾಡಿದಾಗ ಒಬ್ಬರು ಹೇಳಿದ್ರು, ಆ ಥರ ಆಗೋದಿಲ್ಲ, ನಿಮಗೆ ಆಚೆ ಹೋಗಬೇಕು ಅಂತ ಇದ್ದರೆ ಲೈಕ್ ಯು ಹ್ಯಾವ್ ಟು ಬುಕ್ ಟ್ರಾನ್ಸಿಟ್ ವೀಸಾ ಆರ್ ಲೈಕ್ 48 hour ಟೂರಿಸ್ಟ್ ವೀಸಾ ಫ್ರಮ್ ಅವರ್ ಪೋರ್ಟಲ್. ಸೊ ದಟ್ ವಾಸ್ ಮೈ ಲಾಸ್ಟ್ ಆಪ್ಷನ್. ಸೊ ನಾನು 8 hour ಲೇಓವರ್ ಇದ್ದ ಎಮಿರೇಟ್ಸ್ ಫ್ಲೈಟ್ನ ಬುಕ್ ಮಾಡಿದ್ದು ಉದ್ದೇಶ ಏನು ಅಂದರೆ, ಅಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ಜಾಬ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿ ನನ್ನ ಡೆಸ್ಟಿನೇಷನ್ಗೆ ಹೋಗುವಂತ. ಸೊ ನಾನು ಆಚೆ ಹೋಗಲೇಬೇಕಿತ್ತು. ಸೊ ದಟ್ ವಾಸ್ ದ ಓನ್ಲಿ ಆಪ್ಷನ್, ದಟ್ ಈಸ್ ಟು ಗೆಟ್ ಟೂರಿಸ್ಟ್ ವೀಸಾ. ಸೊ ಕೆಲವೊಂದು ರೀಸನ್ಗಳಿಂದ ದುಬೈ ಅವರು 24 hour ವೀಸಾನ ಅಂದರೆ ನಿಲ್ಲಿಸಿದರು. ಸೊ ಓನ್ಲಿ ಆಪ್ಷನ್ ವಾಸ್ 48 hour ವೀಸಾ. ಸೊ ಐ ಹ್ಯಾಡ್ ಟು ಬೈ 48 hour ವೀಸಾ ಟು ಲೈಕ್ ಅಂದರೆ ನನ್ನ 48 hour ವೀಸಾ ತೊಗೊಳ್ಬೇಕಾಯ್ತು 8 hour ಲೇವರ್ಗೋಸ್ಕರ. ಸೊ ದಟ್ ವಾಸ್ ಓನ್ಲಿ ಆಪ್ಷನ್. ಸೊ ಇಟ್ ವಾಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್ ಬಿಕಾಸ್ it just costed me
2,000 ಕಾಸ್ಟ್ ಆಯಿತು ಅಷ್ಟೇ. ಸೊ ದಟ್ಸ್ ಎವ್ರಿಥಿಂಗ್. ಅಂದರೆ ಅವ್ರದ್ದೇ ಗುರು ಪಾರ್ಟಿ ಎಲ್ಲ. ನಾನು ಬರೀ ವೀಸಾ ತೊಗೊಂಡು ಆಚೆ ಹೋಗ್ಬೇಕಿತ್ತು. ಬಾಯ್ಸ್ ಮಿಕ್ಕಿದ್ದೆಲ್ಲ ಬಾಯ್ಸ್ ನೋಡ್ಕೋತಾರೆ. ನೋಡಿಕೊಂಡ್ರು. ಎಸ್, ಫ್ಯಾಂಟಾಸ್ಟಿಕೋ. ಸೊ ಎಮಿರೇಟ್ಸ್ ಅವ್ರದ್ದು ಇಂಟರ್ನಲ್ ಪ್ಲ್ಯಾನ್ಸಿಂದ ನಾನು ಹೆಂಗೆ ಚೂತಿ ಆದೆ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಮೊದಲನೇ ಮೇಲ್ ಅವ್ರಿಗೆ ಕಳಿಸಿದ್ದು. ಅಂದರೆ ಆಟೋಮೆಟಿಕ್ಕಾಗಿ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಬುಕ್ ಮಾಡೋದು ಫ್ರೀಯಾಗಿ. ಸೊ ಆಪ್ಷನ್ಗೆ ವಿಸಿಬಲ್ ಇತ್ತು, ಬಟ್ ಕ್ಲಿಕ್ ಮಾಡ್ತಾ ಇದ್ದರೆ ಅದು ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಸೊ ಇದಾದಮೇಲೆ ನಾನು ಕಾಲ್ ಮಾಡೋಕ್ಕೆ ಶುರು ಮಾಡಿದ್ದು. ಆಫ್ಕೋರ್ಸ್ ನಾನು ತುಂಬ ಡಿಸ್ಕೌಂಟ್ ಪ್ರೈಸಲ್ಲಿ ಬುಕ್ ಮಾಡಿದ್ದಕ್ಕೆ ಆ ಥರ ಇಲ್ಲ ಅಂದಿದ್ದು ಒಂದು ರೀತಿ ಲೆಜಿಟಿಮೇಟ್ ಬೇಕಾದ್ರೆ. ಇನ್ನೊಂದು ಏನಾಯಿತು ಅಂದರೆ, ಫಸ್ಟ್ ಕಾಲ್ ಮಾಡಿದಾಗ ನೀವು ತುಂಬ ಚೀಪೆಸ್ಟ್ ಪ್ರೈಸಲ್ಲಿ ಬುಕ್ ಮಾಡಿದ್ದೀರಾ, ಮತ್ತು ಇನ್ನೊಂದು ಮಕ್ಕಳ್ದಂಗೆ ಹೇಳ್ದವರು ನೀವು ಬೇಕು ಅಂತ 8 hour ಲೇಓವರ್ನೇ ಬುಕ್ ಮಾಡಿದ್ದೀರಾ. ಸೊ ಇದು ಆಫರ್ ಅವೈಲ್ ಆಗೋಕ್ಕಾಗಲ್ಲ. ಐ ಆಮ್ ಸಾರಿ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಅಷ್ಟೇ. ಇದ್ರ ಮೇಲೆ ಏನು ಮಾಡ್ತೀಯ ಗುರು? ಸೊ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಎಮಿರೇಟ್ಸ್ ಫ್ಲೈಟಲ್ಲಿ ನೀವು ಟಿಕೆಟ್, ಅಂದರೆ ನಾನು ಅಫಿಷಿಯಲ್ ವೆಬ್ಸೈಟಲ್ಲೇ ಬುಕ್ ಮಾಡಿದ್ದು. ಸೊ ಅವರ ಥ್ರೂನೇ VFS ಗ್ಲೋಬಲಲ್ಲಿ 48 hour ವೀಸಾ ಬುಕ್ ಮಾಡಿದ್ದಕ್ಕೆ ಕಮ್ಮಿ ಬಿತ್ತು. ಲೈಕ್ ಆಲ್ಮೋಸ್ಟ್ 1900 ಸಮಥಿಂಗ್, ಆಲ್ಮೋಸ್ಟ್ 2000 ಅಷ್ಟೇ. ಸೊ ಎಷ್ಟು ಫಾಸ್ಟ್ ಇತ್ತು ಅಂದರೆ, ಬುಕ್ ಮಾಡಿದ ನಾಳೆಗೆ ನನಗೆ ಮೇಲ್ ಬಂದಿತ್ತು ವೀಸಾ. ದಟ್ಸ್ ಆಲ್, ಮುಗೀತು. ಅಂದರೆ 8 hour ಲೇವರ್ಸಲ್ಲಿ ಆಚೆ ಚೆಕ್ಔಟ್ ಆಗಿ ಟ್ರಾವೆಲ್ ಆಗಿ ಎಷ್ಟು ನೋಡ್ಬೋದು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಶಾರ್ಟ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಮುಂದೆ ಇನ್ನೂ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರುತ್ತೆ. ಇನ್ಫಾರ್ಮೇಟಿವ್ ಇನ್ ದ ಸೆನ್ಸ್, ನೀವು ಯೂಟ್ಯೂಬಲ್ಲಿ ತುಂಬ ಬರೀ ಆಗೋದನ್ನೇ ನೋಡಿರ್ತೀರ, ಅದನ್ನು ಅಂದ್ಕೊಂಡು ನೀವು ಮಾಡಿರ್ತೀರ, ಆದರೆ ಆಗಿಲ್ದಿರೋದನ್ನ ಯಾರು ಹೇಳಿರಲ್ಲ. ಸೊ ಸಮ್ವಾಟ್ ಆ ಥರ ತುಂಬ ವೀಡಿಯೋಸ್ಗಳು ಹಾಕ್ತೀನಿ, ನೋಡ್ತಾ ಇರಿ. ಮತ್ತು ಇನ್ನೊಂದು ಮುಖ್ಯವಾದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ದುಬೈಲಿ ಯಾರು ಇಲ್ಲದೆ ಲೇಓವರಲ್ಲಿ ನೀವು ಆಚೆ ಹೋಗ್ಬೇಕಂದ್ರೆ ವೀಸಾ ಇರಬೇಕು, ಕಾಸಿರಬೇಕು, ಇಲ್ಲ ಯಾವ್ದಾರ ವ್ಯಾಲಿಡ್ ಕಾರ್ಡ್, ಅಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಕಾರ್ಡ್ ಇದ್ದರೆ ಒಳ್ಳೆಯದು. ಸೊ ಗೈಸ್, ಈ ವಿಡಿಯೋಲಿ ಇಷ್ಟೇ. ನಿಮಗೆ ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಎಷ್ಟು ಗೊತ್ತು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.